ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ, ವೀಕ್ಷಕರೇ ಬಹಳ ದಿನಗಳಿಂದ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು ಸಿಂಹರಾಶಿಯ ಸ್ತ್ರೀಯರ ಒಂದು ಗುಣಲಕ್ಷಣಗಳು ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಹರಾಶಿಯ ಸ್ತ್ರೀಯರು ಅವರ ಗುಣ ಸ್ವಭಾವಗಳು ಯಾವ ಪ್ರಕಾರದಲ್ಲಿರುತ್ತೆ, ಅವರ ಆರೋಗ್ಯ ಯಾವ ಸ್ಥಿತಿ ಇರುತ್ತೆ, ಅವರ ವೈವಾಹಿಕ ಜೀವನ ಯಾವ ಪ್ರಕಾರದಲ್ಲಿರುತ್ತೆ ಅನ್ನುವಂತಹ ಸಮಗ್ರವಾದಂಥ ಮಾಹಿತಿಯನ್ನು ಒಂದಿಷ್ಟು ನಿಮಗೆ ತಿಳಿಯುವ ಹಾಗೆ ಸರಳವಾಗಿ ತಿಳಿಸುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ನಿರಂತರವಾದಂಥ ಈ ಥರ ಒಂದು ಕಾರ್ಯಕ್ರಮವನ್ನು, ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಯೂ ಕೂಡ 12 ರಾಶಿಯವರ, 12 ರಾಶಿಯವರ ಸ್ತ್ರೀಯರ ಗುಣ ಸ್ವಭಾವಗಳು ಯಾವ ರೀತಿ ಇದೆ ಅನ್ನುವಂತಹ ಲಿಂಕ್ ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ನಿಮಗೆ ಖಂಡಿತ ಸಿಗುತ್ತೆ. ಬನ್ನಿ, ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸಿಂಹರಾಶಿಯ ಒಂದು ಸ್ತ್ರೀಯರ ಒಂದು ಜನ್ಮದಿಂದಲೇ ಬಹಳಷ್ಟು ಆಶಾವಾದಿಗಳಾಗಿರ್ತಕ್ಕಂಥದ್ದು. ಇವರಲ್ಲಿ ಒಂದು ಬಹಳಷ್ಟು ಆಸೆ ಆಕಾಂಕ್ಷೆಗಳು ಅನ್ನುವಂಥದ್ದು ತುಂಬ ಇರತಕ್ಕಂಥದ್ದು. ಇನ್ನು ಸುಲಭವಾಗಿ ಇವರು ಯಾವುದೇ ಕಾರಣಕ್ಕೂ ನಿರಾಶೆಯನ್ನು ಅನುಭವಿಸಲ್ಲ. ಯಾಕಂತಂದರೆ ಅಂದುಕೊಂಡಿರತಕ್ಕಂಥದ್ದು ಖಂಡಿತವಾಗಿಯೂ ಸಿಗುವಂಥ ಕಾರಣದಿಂದಾಗಿ ನಿರಾಶೆ ಅನ್ನುವಂಥದ್ದು ಇವರ ಜೀವನದಲ್ಲಿ ಸ್ವಲ್ಪ ಕಡಿಮೆ. ಆಶೆಗಳು ಜಾಸ್ತಿ ಇರುತ್ತೆ, ಒಂದಿಷ್ಟು ಅದರಲ್ಲಿ ನೆರವೇರಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಈ ಆನಂದ ಭೋಗಗಳಲ್ಲಿ ಬಹಳಷ್ಟು ಅಭಿರುಚಿಗಳನ್ನು ಹೊಂದಿರತಕ್ಕಂತಹ ಈ ಸಿಂಹರಾಶಿ ಸ್ತ್ರೀಯರು ತಮ್ಮಲ್ಲಿರುವಂತಹ ಅಲ್ಪ ಸುಖವನ್ನು, ಸಾಧನಗಳನ್ನು ಅನ್ಯರ ಮುಂದೆ ಏನು ಮಾಡ್ತಾರೆ, ದೊಡ್ಡದಾಗಿ ಕಾಣುವಂತೆ ಪ್ರದರ್ಶನ ಮಾಡ್ತಕ್ಕಂಥದ್ದು. ಏನು ಅವರು ತಮ್ಮ ವೈಭೋಗಗಳನ್ನು ಅಥವಾ ತಾವು ಅನುಭವಿಸುವಂಥ ಸುಖವನ್ನು, ಸಂತೋಷವನ್ನು ಬೇರೆಯವರ ಮುಂದೆ ಅದನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಪ್ರದರ್ಶನ ಮಾಡ್ತಕ್ಕಂತಹ ಅಭಿರುಚಿಯನ್ನು ಉಳ್ಳಂಥವರು. ಇನ್ನು ಇವರು ಅತ್ಯಂತ ಸ್ವಲ್ಪ ಜನರಿಗೆ ಏನನ್ಸುತ್ತೆ, ಸ್ವಲ್ಪ ಅಹಂಕಾರಿಗಳು ಇದ್ದಾರೆ ಅನ್ನುವಂಥ ಭಾವನೆಗಳು ಬರುತ್ತವೆ. ಇನ್ನು ಇವರು ಭೋಗಪ್ರಿಯರು ಆಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಆಭರಣಗಳು, ವಸ್ತ್ರಗಳನ್ನು ಧರಿಸ್ತಕ್ಕಂಥದ್ದು, ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂತಹ ಡ್ರೆಸ್ ಸೆನ್ಸ್ ಇರ್ತಕ್ಕಂಥದ್ದು ಬಹಳಷ್ಟು ಇವರ ಒಂದು ಅಭಿರುಚಿಯಲ್ಲಿ ಇದು ಕೂಡ ಒಂದು. ಇನ್ನು ಕೆಲವೊಂದು ರೂಪ ಲಾವಣ್ಯಗಳಿಂದನೂ ಕೂಡ ತುಂಬ ಶೋಭಿತರಾಗಿರ್ತಕ್ಕಂಥದ್ದು ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಆದರೆ ಇವರು ಬಿಗ್ ಮೈನಸ್ ಪಾಯಿಂಟ್ ಏನು ಅಂತಂದರೆ, ದುಡ್ಡನ್ನು ವ್ಯಯ ಮಾಡ್ತಾರೆ, ಖರ್ಚು ಜಾಸ್ತಿ ಮಾಡ್ತಾರೆ, ದುಡ್ಡಿಗೆ ಜಾಸ್ತಿ ಮಹತ್ವ ಕೊಡಲ್ಲ. ಇನ್ನು ಈ ಸಿಂಹರಾಶಿಯವರು ತಮ್ಮ ಏನು ಈ ಖರ್ಚು ಮಾಡುವಂತಹ ಪ್ರವೃತ್ತಿ ಇದೆಯಲ್ಲ, ಅದು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಅನುಭವಿಸಿರುವಂಥದ್ದು ಇದೆ. ಕೈಯಲ್ಲಿರುವಂತಹ ದುಡ್ಡನ್ನು ಖರ್ಚು ಮಾಡಿಕೊಂಡು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ಯಾಕಂತಂದರೆ ದುಡ್ಡಿನಿಂದ ಇವರು ಮುಂದೆ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ. ಇನ್ನು ಈ ಸುಖ ಸೌಲಭ್ಯದ ಸ್ವಚ್ಛಂದ ಜೀವನ ನಡೆಸುವಂತಹ ಅಭಿಲಾಷೆ ಹೊಂದಿರತಕ್ಕಂಥ ಈ ಸಿಂಹರಾಶಿಯವರು, ಈ ವಿಶೇಷವಾಗಿ ಈ ಸಿಂಹರಾಶಿ ಸ್ತ್ರೀಯರಲ್ಲಿ ಅಪಾರವಾಗಿರ್ತಕ್ಕಂಥ ಆತ್ಮವಿಶ್ವಾಸ ಇರುತ್ತೆ ಇವರಿಗೆ. ಅದು ಅವರಿಗೆ ಭಾಳ ಸ್ಟ್ರೆಂತು. ಎಂತಹ ಸಂದರ್ಭ ಇರಲಿ, ಎಂತಹ ಸಿಚುವೇಶನ್ ಇದ್ದರೂ ಕೂಡ ಹ್ಯಾಂಡಲ್ ಮಾಡ್ತಕ್ಕಂತಹ ಒಂದು ಧೈರ್ಯ ಇರುತ್ತೆ, ಬುದ್ಧಿಶಕ್ತಿ ಇರುತ್ತೆ, ಚಾಣಾಕ್ಷತನ ಇರುತ್ತೆ, ಸಮಯ ಪ್ರಜ್ಞೆ ಇರುತ್ತೆ, ಜೊತೆಗೆ ಒಂದಿಷ್ಟು ಕೋಪ ಇರುತ್ತೆ. ಬಹಳ ವಿಶೇಷವಾಗಿ ಕೋಪ ಇರತಕ್ಕಂಥದ್ದು. ಇನ್ನು ಅದ್ಭುತವಾದ ವಿಚಾರಗಳು ಇದೆ, ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ, ಮಿಸ್ ಮಾಡ್ಕೋಬೇಡಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ?
ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಜಾತಕ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೊಬಹುದು. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ಇನ್ನು ಇವರು ಸಿಂಹರಾಶಿಯ ಸ್ತ್ರೀಯರು ಈ ಧನಸ್ಸು ರಾಶಿ ಅಥವಾ ಕುಂಭರಾಶಿ ಪುರುಷರೊಂದಿಗೆ ಮದುವೆ ಆದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದರೆ ಅವರ ಒಂದು ಅಭಿಲಾಷೆಗಳಿಗೂ ಇವರ ಅಭಿಲಾಷೆಗಳಿಗೂ ಭಾಳಷ್ಟು ಹೊಂದಾಣಿಕೆ ಆಗ್ತಕ್ಕಂಥದ್ದು, ಭಾಳಷ್ಟು ಯಶಸ್ವಿಯಾಗಿ ಜೀವನವನ್ನು ಸಾಗಿಸ್ತಕ್ಕಂಥದ್ದು. ಇನ್ನು ಈ ಸಿಂಹರಾಶಿಯ ಸ್ತ್ರೀಯರು ಅಸಾಧಾರಣವಾಗಿರ್ತಕ್ಕಂಥ ಆರೋಗ್ಯವನ್ನು ಹೊಂದಿರ್ತಾರೆ. ಇವರಿಗೆ ಯಾಕಂತಂದರೆ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಇರ್ತವೆ. ಏನಿರುತ್ತೆ, ಈ ವಾತಾವರಣಕ್ಕೆ ಚೇಂಜ್ ಆಗಿಬಿಡ್ತಕ್ಕಂಥದ್ದು, ಈ ನೆಗಡಿ, ಶೀತ, ಕೆಮ್ಮು ಈ ರೀತಿಯಾಗಿರ್ತಕ್ಕಂತಹ ಸಹಜವಾಗಿರ್ತಕ್ಕಂಥ ಅಲರ್ಜಿ ಥರ ಇರ್ತಕ್ಕಂಥದ್ದು. ಇನ್ನು ಬೇಗನೆ ಇವರು ನೋವನ್ನು ತಡೆಯಲ್ಲ, ಬೇಗನೆ ಹಾಸಿಗೆ ಹಿಡಿದು ಬಿಡ್ತಾರೆ. ಆದರೆ ಅಷ್ಟೇ ಬೇಗನೆ ಇವರು ರಿಕವರಿ ಕೂಡ ಆಗ್ತಾರೆ. ಅದು ಕೂಡ ಇವರು ಪ್ಲಸ್ ಪಾಯಿಂಟು. ಮತ್ತು ಇವರಿಗೆ ಕೆಲವೊಂದು ಈ ಸ್ವಲ್ಪ ಮದುವೆ ಆದಮೇಲೆ ಒಂದಿಷ್ಟು ದಿನಗಳಾದಮೇಲೆ ಸಹಜವಾಗಿ ಕೆಲವೊಂದು ಅನಾರೋಗ್ಯಗಳು ಬಾಧಿಸ್ತಕ್ಕಂಥದ್ದು. ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇನ್ನು ಇವರಿಗೆ ಒಂದು ಒಳ್ಳೆ ಬೇಗ ರಿಕವರಿ ಆಗುವಂಥ ಸಾಮರ್ಥ್ಯ ಇದೆಯಲ್ಲ, ಅದು ಭಾಳ ಪ್ಲಸ್ ಪಾಯಿಂಟು. ಎಂಥ ಸಮಸ್ಯೆ ಇದ್ರೂ ಕೂಡ ಚೇತರಿಸ್ಕೊಂಡ್ಬಿಡ್ತಾರೆ. ಆದರೂ ಕೂಡ ಇವ್ರಿಗೇನು ಬೇಕು ಅಂತಂದರೆ ಸ್ವಲ್ಪ ಶಾಂತಿ ಬೇಕು, ಒಂದಿಷ್ಟು ಪ್ರೇಮ ಬೇಕು, ಒಂದಿಷ್ಟು ಅಭಿರುಚಿಗೆ ತಕ್ಕಂತಹ ವಾತಾವರಣ ಇರಬೇಕು. ಇದನ್ನು ಬಯಸ್ತಾ ಇರ್ತಾರೆ. ಒಂದು ವೇಳೆ ಮದುವೆ ಆದಮೇಲೆ ಒಂದಿಷ್ಟು ಈ ಥರ ವಾತಾವರಣ ಇದ್ದರೆ ಚೆನ್ನಾಗಿರುತ್ತೆ ಅನ್ನುವಂಥ ಭಾವನೆಯಲ್ಲಿರ್ತಾರೆ. ಅದೇ ಇವರಿಗೆ ಉತ್ತಮವಾಗಿರ್ತಕ್ಕಂಥ ಔಷಧಿ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹರಾಶಿಯವರ ಒಂದು ಗುಣ ಸ್ವಭಾವ, ಮದುವೆ ವಿಚಾರದಲ್ಲಿ, ಒಂದಿಷ್ಟು ಆರೋಗ್ಯ ವಿಚಾರದಲ್ಲಿ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.